ಮೊದಲ ದಾಳಿಯ ಪ್ರಯತ್ನವನ್ನ ತೆಗೆದುಕೊಳ್ತಾ ಇರೋದು ಮಂಜು. ಸ್ವಸ್ತಿಕ್ ತಂಡದ ಪರವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಕವರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೆ ಪ್ರಯತ್ನವನ್ನ ಮುನ್ನಡೆಸ್ತಾ ಇದ್ದಾರೆ. 10 ನಿಮಿಷಗಳ ಒಂದು ಪಂದ್ಯವನ್ನ ನೋಡ್ತಾ ಇದ್ದೇವೆ. ಸ್ವಸ್ತಿಕ್ ತಂಡದ ಪರವಾಗಿ ಮಂಜು ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ. HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ ಕಿರಣ್ ಮೊದಲ ದಾಳಿಯ ಪ್ರಯತ್ನವನ್ನ ಆರಂಭಿಸ್ತಾ ಇದ್ದಾರೆ. ಆರಂಭ ನಿಧಾನಗತಿಯಲ್ಲಿದೆ, ವೇಗ ಖಂಡಿತವಾಗಲೂ ಹೆಚ್ಚುತ್ತೆ, ರೋಮಾಂಚಕಾರಿಯಾಗಿರುತ್ತೆ. ಉಳಿದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಕೂಡ ರೋಮಾಂಚನಕಾರಿಯಾದಂತಹ ಪಂದ್ಯಗಳನ್ನು ನಾವು ನೋಡಲಿದ್ದೇವೆ. ಆರಂಭಿಕ ಹಂತದಲ್ಲಿ ರಕ್ಷಣಾತ್ಮಕ ಆಟ ಮುಂದುವರಿದ ನಂತರ ಖಂಡಿತವಾಗಲೂ ಪಂದ್ಯಗಳು ರಂಗೇರುತ್ತೆ. ಮುಂದಿನ ಪಂದ್ಯಕ್ಕಾಗಿ ಮೊದಲನೇ ಕರೆ LV ಸ್ಪೋರ್ಟ್ಸ್ ಕ್ಲಬ್ ಹಾಗೆ ಮಲ್ಲತ್ತಳ್ಳಿ ಎರಡು ತಂಡದ ನಾಯಕರೇ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂದಿನ ಪಂದ್ಯಕ್ಕಾಗಿ LV ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮಲ್ಲತ್ತಳ್ಳಿ ಎರಡು ತಂಡದ ನಾಯಕರಿಗೆ ಇದು ಮೊದಲನೇ ಕರೆ. ಚೇತನ್ ಪ್ರೋ ಕಬಡ್ಡಿಯ ಅನುಭವದೊಂದಿಗೆ ಇಲ್ಲಿ ಟಚ್ ಮಾಡಿದ್ದೇನೆ ಅಂತ ವಾದ ಇಲ್ಲ ಅನ್ನುವಂಥ ವಾದ. ತೀರ್ಪುಗಾರರು ಏನು ತೀರ್ಮಾನ ಕೊಡ್ತಾರೆ ನೋಡಬೇಕಾಗಿದೆ. ವಾದ ವಿವಾದದ ಅಗತ್ಯ ಇಲ್ಲ. ಟಚ್ ಆಗಿದೆ ಅಂತ ಅಂಪೈರ್ ತೀರ್ಮಾನ. ಚೇತನ್ ಆಟಗಾರರು ವಾದ ಮಾಡಿಕೊಳ್ಳೋ ಅಗತ್ಯ ಇಲ್ಲ. ತೀರ್ಪುಗಾರರ ತೀರ್ಮಾನವನ್ನ ಇಬ್ಬರು ಕೂಡ ಎರಡೂ ತಂಡದವರು ಕೂಡ ಪಾಲಿಸಬೇಕು. ದಾಳಿಯಲ್ಲಿ ಮಧು HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ ಪ್ರಮುಖ ದಾಳಿಕಾರನಾಗಿ ಇತ್ತೀಚೆಗೆ ಹೊರಹೊಮ್ಮಿರುವ ಆಟಗಾರ. ಟಚ್ ಮಾಡುವ ಪ್ರಯತ್ನ ಮುಗುಳ್ನಗೆಯೊಂದಿಗೆ ಮಧು ತಮ್ಮ ದಾಳಿಯನ್ನ ಮುನ್ನಡೆಸಿದ್ದಾರೆ. ಡಿಫೆನ್ಸ್ ಬಲಿಷ್ಠವಾಗಿದೆ. ಈಗಾಗಲೇ ಹಿಂದಿನ ಪಂದ್ಯದಲ್ಲಿ ಅದನ್ನು ಸಾಬೀತುಪಡಿಸಿದ್ರೆ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಮಧು ತಮ್ಮ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ ಅಂಕದ ಸಂಪಾದನೆಯೊಂದಿಗೆ. ನಿಮಗೂ ಕೂಡ ಪಂದ್ಯಾವಳಿ ಯಶಸ್ವಿಯಾಗೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿದ್ದೀರಿ. KBG ಕಬಡ್ಡಿ ಕಪ್ 2022ರ ಚಾಂಪಿಯನ್ ಯಾರಾಗ್ತಾರೆ, ಸೆಮಿಫೈನಲ್ ಹಂತಕ್ಕೆ ಪ್ರವೇಶ ಪಡೆಯೋದಕ್ಕಾಗಿ ಈ ಪಂದ್ಯ ನಡೀತಾ ಇರೋದು. ಎರಡನೇ ಕ್ವಾರ್ಟರ್ ಫೈನಲ್ ಹಂತದ ಒಂದು ಪಂದ್ಯ. ಪವನ್ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಲಾಬಿ ಕೂಡ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆತ್ಮವಿಶ್ವಾಸದೊಂದಿಗೆ ಪವನ್ ಸ್ವಸ್ತಿಕ್ ತಂಡಕ್ಕೆ ಆಶ್ರಯ ಆದ್ರೆ ಮತ್ತೆ ಮಧು ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಒಂದು ಅಂಕವನ್ನ ಪಡೆದುಕೊಂಡಿದ್ರು. ಇದೀಗ ಮತ್ತೆ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಜರ್ಸಿ ನಂಬರ್ 8ರಲ್ಲಿ ತಮ್ಮನ್ನ ಗುರುತಿಸಿಕೊಳ್ತಾ 2-1 ಸ್ವಸ್ತಿಕ್ ತಂಡದ ಪರವಾಗಿ ಮುನ್ನಡೆ. ಸ್ಕಾರ್ಪಿಯನ್ ಕಿಕ್ ನ ಪ್ರಯತ್ನ, ಯಾವುದೇ ಅಂಕ ಇಲ್ಲ. ಮತ್ತೆ ದಾಳಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಬಾರಿ ಟ್ಯಾಕಲ್ ಬರ್ತಾ ಇದೆ ಚೇತನ್ ಕಡೆಯಿಂದ. ಟೈ ಹೋಲ್ಡ್ ನ ಟ್ಯಾಕಲ್ ಪಡ್ಕೊಳ್ತಾ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಮಧುರ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ ಸ್ವಸ್ತಿಕ್ ತಂಡದ ದಾಳಿಯಲ್ಲಿ ಚೇತನ್. ಪುಣೇರಿ ಪಲ್ಟನ್ ತಂಡದ ಜೊತೆಯಲ್ಲಿ ಪ್ರೋ ಕಬಡ್ಡಿ ಸೀಸನ್ 8 ಕಳೆದಿರುವ ಆಟಗಾರ. ಪ್ರೋ ಕಬಡ್ಡಿ ಸೀಸನ್ 5ರಲ್ಲಿ ದಬಂಗ್ ಡೆಲ್ಲಿ ತಂಡದಲ್ಲಿದ್ದಂತಹ ಆಟಗಾರ. 5 ಜನರ ಆಟಗಾರರ ಮತ್ತೆ ಬೋನಸ್ ಲೈನ್ ಆಫ್ ಆಗಿದೆ. ಆಲ್ರೌಂಡರ್ ಆಟಗಾರ ಅಂಕಕ್ಕಾಗಿ ಪ್ರಯತ್ನವನ್ನ ಮುನ್ನಡೆಸಿದ್ದಾರೆ. ರಕ್ಷಣಾತ್ಮಕ ಆಟದೊಂದಿಗೆ 2 ಅಂಕಗಳ ಅಂತರದ ಮುನ್ನಡೆಯನ್ನ ಆರಂಭಿಕ ಹಂತದಲ್ಲಿ ತೆಗೆದುಕೊಂಡಿದೆ ಸ್ವಸ್ತಿಕ್. ದಾಳಿಯಲ್ಲಿ ಕಿರಣ್ ಮತ್ತೊಂದು ರಕ್ಷಣಾತ್ಮಕ ದಾಳಿಯೊಂದಿಗೆ ಮತ್ತೊಂದು MT ರೈಡ್ ನ ನೋಡ್ತಾ ಇದ್ದೀವಿ. ಸತತ MT ರೈಡ್ ಗಳನ್ನ ಮಾಡೋಕೆ ಅವಕಾಶ ಇಲ್ಲ. 2 MT ರೈಡ್ಗಳಾದ್ರೆ ನಂತರ ಡೂ ಆರ್ ಡೈ ರೈಡ್ ನ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ದಾಳಿಕಾರರು. ಮೊದಲಾರ್ಧದ 4.5 ನಿಮಿಷದ ಆಟ ಮುಗಿಯುವಷ್ಟರಲ್ಲಿ 3 ಮತ್ತು 1 ಕೇವಲ 2 ಅಂಕಗಳ ಅಂತರ. ಕಡಿಮೆ ಸ್ಕೋರ್ನ ಮತ್ತೊಂದು ಪಂದ್ಯವನ್ನ ನೋಡಲಿದ್ದೇವೆ ಅನ್ನೋದನ್ನ ಕಾದು ನೋಡಬೇಕು. ಸತತ ಟೂ ಟಚ್ಗಳ ಪ್ರಯತ್ನ, ಯಾವುದೇ ಅಂಕ ಇಲ್ಲ. ಮತ್ತೆ ಪವನ್ ಈತ ಸ್ವಸ್ತಿಕ್ ತಂಡದ ಡೂ ಆರ್ ಡೈ ರೈಡ್ ನಲ್ಲಿ
ಪವನ್ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾರ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಆದ್ರೆ ಯಾವುದೇ ಅಂಕ ಸಿಕ್ಕಿಲ್ಲ. ಮತ್ತದೇ ಪ್ರಯತ್ನ ಈ ಬಾರಿ ಸಿಕ್ಕಿದ್ಯಾ? ಲಾಬಿ ಗೆರೆಯನ್ನ ಟಚ್ ಮಾಡ್ತಾ ಇದ್ದಾರೆ, ಆದ್ರೆ ಕಾಸಾಗಿಲ್ಲ. ಈ ಬಾರಿಯೂ ಟಚ್ ಮಾಡಿದ್ರ. 3 ಸತತ ಪ್ರಯತ್ನಗಳು, ಯಾವುದೇ ಅಂಕ ಸಿಕ್ಕಿಲ್ಲ. 4ನೇ ಬಾರಿ ಕೂಡ ಪ್ರಯತ್ನ, ಡುಬ್ಕಿ ಪ್ರಯತ್ನ, ಆದ್ರೆ ಒಳಗಡೆ ಮಿಡಲ್ ಹತ್ತಾ ಇದ್ದಾರೆ. ಕೈಯಿಂದ ಪ್ರಯತ್ನ, ಕಾಲಿಂದ ಪ್ರಯತ್ನ, ಎರಡು ತಂಡಕ್ಕೆ ಒಂದೊಂದು ಅಂಕ. ಇಲ್ಲಿ ಡಿಫೆಂಡರ್ ಕೂಡ ಅಂಕಣದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಎರಡು ತಂಡಕ್ಕೆ ಇದೆ, ಜೊತೆಗೆ ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ ಸ್ವಸ್ತಿ. ಅತ್ಯಂತ ರೋಚಕವಾದಂತಹ ಒಂದು ದೃಶ್ಯವನ್ನ ನೋಡಿದ್ವಿ. ಟ್ಯಾಕಲ್ ಮಾಡುವ ಭರದಲ್ಲಿ ರೈಡರ್ ಸಾಕಷ್ಟು ಶ್ರಮ ಪಟ್ಟರು, ರೀಚ್ ಮಾಡುವ ಸತತ ಪ್ರಯತ್ನ ವಿಫಲವಾಯಿತು. ದಾಳಿಕಾರರು ಯಶಸ್ಸನ್ನ ಕಂಡರೂ ಕೂಡ ಒಬ್ಬ ಡಿಫೆಂಡರ್ ಅಂಕಣದಿಂದ ಹೊರಗಡೆ ಹೋಗಿದ್ದರಿಂದ ಎರಡೂ ತಂಡಕ್ಕೆ ಒಂದೊಂದು ಅಂಕ ಸಿಕ್ಕಿದೆ. ಒಂದು ಟೈಮ್ ಔಟ್ ನ ನಂತರ ಮತ್ತೆ ಲೀಡ್ ನಲ್ಲಿ ಮತ್ತೆ ಸ್ವಸ್ತಿ 4-2 ಅಂಕಗಳ ಅಂತರ. ಡೂ ಆರ್ ಡೈ ರೈಡ್ ದುಡಕಾದ ಆಟಗಾರ, ಒಳ್ಳೆ ಹೈಟ್ ಇದೆ, ಒಳ್ಳೆ ವೆಯ್ಟ್ ಕೂಡ ಇದ್ದಾರೆ. 2ರ ಸದ್ಬಳಕೆಯನ್ನ ಮಾಡಲಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ, ಯಾವುದೇ ಟಚ್ ಸಿಕ್ಕಿಲ್ಲ. ಬಲಿಷ್ಠ ಡಿಫೆನ್ಸ್ ಆಗಿ ಕಾಣ್ತಾ ಇರೋದು ಸ್ವಸ್ತಿ. ಥರ್ಡ್ ರೈಡ್ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗಿದ್ರಿಂದ ರೇಡರ್ ಔಟ್ ಆಗ್ತಾರೆ. ಬೋನಸ್ ಆಗಿದೆ ಅನ್ನುವಂತ ಆತ್ಮವಿಶ್ವಾಸದಿಂದ ಹೊರಗಡೆ ನಡೆದ್ರು, ಆದ್ರೆ ಬೋನಸ್ ಆಗ್ಲಿಲ್ಲ. ಮಾರ್ಕರ್ ಕ್ಯಾಪ್ಟನ್ ಒಬ್ಬರು ತಂಡವನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸ್ವಸ್ತಿಕ್ ತಂಡದಲ್ಲಿ ತೀರ್ಪುಗಾರರಿಂದ ಒಂದು ವಾರ್ನಿಂಗ್ ಸಿಗ್ತಾ ಇದೆ. ಇಲ್ಲಿ ಚೇತನ್ ಮತ್ತೆ 4 ಜನ ಆಟಗಾರರ ಮಧ್ಯೆ 3 ಅಂಕಗಳ ಮುನ್ನಡೆ. ಪ್ರಥಮಾರ್ಧದ ಇನ್ನೂ 4 ನಿಮಿಷ ಆಟ ಬಾಕಿ ಇದೆ. ಇದರ ಮಧ್ಯೆ ಪಾಯಿಂಟ್ ನ ಪ್ರಯತ್ನ ಅಷ್ಟೊಂದು ಕಾಣ್ತಾ ಇಲ್ಲ. ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇರುವ ಲೀಡ್ ಅನ್ನ ಮೇಂಟೈನ್ ಮಾಡುವ ಆಲೋಚನೆಯೊಂದಿಗೆ ನಿಧಾನಗತಿಯಲ್ಲಿ ತಮ್ಮ ದಾಳಿಯನ್ನು ಮುನ್ನಡೆಸಿದ್ದಾರೆ ಚೇತನ್. ರಕ್ಷಣಾತ್ಮಕ ದಾಳಿಯೊಂದಿಗೆ ಹಿಂತಿರುಗಿದ್ರೆ ಕಿರಣ್. ಹಿಂದೆ ಸತತ 2 ಎಂಟಿ ರೇಡ್ಗಳನ್ನು ಗಳಿಸಿದ್ರು. ಈಗ ತಂಡದ ಪ್ರಮುಖ 3 ಜನ ಆಟಗಾರರ ಅಂಕಣದ ಹೊರಭಾಗದಲ್ಲಿದ್ದಾರೆ. ಅವರ ನಿರೀಕ್ಷೆಯ ಭಾರವನ್ನು ಹೊತ್ತು ಕಿರಣ್ ದಾಳಿಯನ್ನು ಸಂಘಟಿಸಿದ್ದಾರೆ. ಅಂಕವನ್ನ ಪಡೆಯಲೇಬೇಕಾದ ಒತ್ತಡ ಇಲ್ಲದಿದ್ರು ಕೂಡ ಪಡೆಯಬೇಕಾದ ಅನಿವಾರ್ಯತೆ ಸದ್ಯಕ್ಕಿದೆ. ಕಿಕ್ ಮಾಡುವ ಪ್ರಯತ್ನ, ಜರ್ಸಿ ನಂಬರ್ 7ರಲ್ಲಿ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದಾರೆ ಕಿರಣ್. ಸತತ ಯತ್ನ, ಈ ಬಾರಿ ಡೈವಿಂಗ್ ಆಂಕಲ್ ಹೋಲ್ಡ್ ಚೇತನ್ ಕಡೆಯಿಂದ ಯಶಸ್ವಿ ಟ್ಯಾಕಲ್. ಚೇತನ್ ಆಲ್ರೌಂಡರ್ ಆಟದ ಪ್ರದರ್ಶನ, ದಾಳಿ ಮತ್ತು ಹಿಡಿತ 2 ವಿಭಾಗದಲ್ಲೂ ಕೂಡ 4 ಅಂಕಗಳ ಅಂತರದ ಮುನ್ನಡೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಇನ್ನು 3 ನಿಮಿಷಗಳ ಅವಕಾಶ ಇದೆ. 4 ಅಂಕಗಳ ಅಂತರದ ಮುನ್ನಡೆಯನ್ನ ಸ್ವಸ್ತಿಕ್ ತಂಡ ಕಾಪಾಡಿಕೊಂಡಿದೆ. ಆಲ್ ಔಟ್ ಪಡೆಯುವ ಆಲೋಚನೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಅದಕ್ಕಾಗಿಯೇ ನಿಧಾನಗತಿಯ ದಾಳಿ. ಚೇತನ್ ಮತ್ತೊಂದು ರಕ್ಷಣಾತ್ಮಕ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್ ತಂಡ ಟೈಮ್ ಔಟ್ ಮುಕ್ತಾಯ ಆಗಿದೆ. ಸ್ವಸ್ತಿಕ್ ತಂಡಕ್ಕೆ ಸಂಜಯ್ ಅವರನ್ನ ಬಳಸ್ಕೊಳ್ತಾ ಇದ್ದಾರೆ, ಸ್ಥಳೀಯ ನಮ್ಮ ಜಾಲ ಹೋಬಳಿಯ ಆಟಗಾರ. ಕಳೆದ ಪಂದ್ಯದಲ್ಲಿ ಹಲವು ಪಾಯಿಂಟ್ಗಳನ್ನು ತೆಗೆದುಕೊಂಡಂತ ಆಟಗಾರ ಈ ಬಾರಿ ಡಿಫೆನ್ಸ್ ಅನ್ನು ಚೆಕ್ ಮಾಡಿಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಜೊತೆಗೆ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಡೂ ಆರ್ ಡೈ ಮತ್ತೆ ಸೂಪರ್ ಟ್ಯಾಕಲ್ 2 ಕೂಡ ಒಟ್ಟಿಗೆ ಬರ್ತಾ ಇದೆ. ಇಲ್ಲಿ ಟ್ಯಾಕಲ್ ಮಾಡ್ತಾರ. ಪವನ್ ದಾಳಿಯಲ್ಲಿ ಎಚ್ಚರಿಕೆಯ ದಾಳಿಯನ್ನು ಮುನ್ನಡೆಸಿದ್ದಾರೆ. ಒತ್ತಡ ಹೆಚ್ಚುತ್ತಾ ಇದೆ ಇಲ್ಲಿ 2 ಅಂಕದಲ್ಲಿ. ಈ ಬಾರಿ ಆಕಾಶ್ ಟ್ಯಾಕಲ್ ಮಾಡೋ ಪ್ರಯತ್ನ, ಆದರೆ ಪವನ್ ಅವಕಾಶ ಇತ್ತು ಇನ್ನು ಲಾಬಿ ಮೇಲೆ, ಅದನ್ನ ಗಮನಿಸಿಲ್ಲ. ಮಧು ದಾಳಿ ವಿಭಾಗದಲ್ಲಿ ಡೈವಿಂಗ್ ಆಂಕಲ್ ಹೋಲ್ಡ್ ಇದೀಗ ಮತ್ತೊಮ್ಮೆ ಯಶಸ್ವಿ. ಬಿಡಿ ವಿಸಿಲ್ ಆದ್ಮೇಲೆ ಬಿಡಿ ದಯಮಾಡಿ. ಟ್ಯಾಕಲ್ ವಿಸಿಲ್ ಆದ ನಂತರ ಸ್ಟ್ರಗಲ್ ಮಾಡೋ ಹಾಗೆಲ್ಲ ರೈಡರ್ ಕೂಡ. ಈ ಬಾರಿ ಒಂದು ಪವರ್ಫುಲ್ ಟ್ಯಾಕಲ್ ನ ಜೊತೆಗೆ ಸ್ವಸ್ತಿಕ್ ತಂಡ ಮತ್ತೆ ಯಶಸ್ವಿ ಟ್ಯಾಕಲ್ ಅನ್ನ ಪಡ್ಕೊಳ್ತಾ ಇದೆ ಡೈವಿಂಗ್ ಆಂಕಲ್ ಹೋಲ್ಡ್ ನ ಮುಖಾಂತರ. ಮತ್ತೆ ಚೇತನ್ ಸೂಪರ್ ಟ್ಯಾಕಲ್ ಆಗಿದೆ. ಕಳೆದ ಬಾರಿ ಪವನ್ ಮಾಡಿದಂತ ಮಿಸ್ಟೇಕ್ ಅನ್ನ ಚೇತನ್ ಮಾಡ್ತಾ ಇಲ್ಲ. ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ, ನಿಧಾನಕ್ಕೆ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ, ಸಂಪೂರ್ಣ ಸಮಯವನ್ನ ಪಡೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಎಸ್ ಆಕಾಶ್ ದಾಳಿ ವಿಭಾಗದಲ್ಲಿ 1 ನಿಮಿಷದ ಆಟ ಬಾಕಿ ಇದೆ ಪ್ರಥಮಾರ್ಧ ಮುಕ್ತಾಯಕ್ಕೆ. ಮಂಜು ಕ್ವಿಕ್ ಆಗಿ ವಾಪಸ್ ಹೋಗ್ತಾ ಇರೋದನ್ನ ನೋಡಿದ್ರೆ ಡೂ ಆರ್ ಡೈ ರೈಡ್ ನ ಸ್ಟ್ರಾಟಜಿಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಆದ್ರೆ
ಫಸ್ಟ್ ಹಾಫ್ ನಲ್ಲಿರುವ 3 ಪಾಯಿಂಟ್ಗಳ ಲೀಡ್ ಸಾಕು ನಮಗೆ, ಅದರಲ್ಲೇ ಪಂದ್ಯವನ್ನು ಮುನ್ನಡೆಸ್ತೇವೆ ಅಂತ ಸ್ವಸ್ತಿಕ್ ತಮ್ಮ ಆತ್ಮವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಸಂಪೂರ್ಣ ಸಮಯ ಪಡ್ಕೊಂಡು ವಾಪಸ್ ಆದ್ರೆ ಇಲ್ಲಿ ಇನ್ನೊಂದು ಕ್ವಿಕ್ ರೈಡ್ ನೋಡ್ತೀವ, ಕಾದು ನೋಡಬೇಕಾಗಿದೆ. ಸಂಜೆ ಸಂಪೂರ್ಣ ಸಮಯವನ್ನು ಇಲ್ಲೂ ಕೂಡ ಬಳಸ್ಕೊಳ್ಳೋ ಯೋಚನೆ. ಮುಂದೆ ಸ್ವಸ್ತಿಕ್ ತಂಡಕ್ಕೆ ಡೂ ಆರ್ ಡೈ ರೈಡ್ ಇದೆ, ಅದಕ್ಕಾಗಿಯೇ ಈ ಅವಕಾಶ. ಪವನ್ ಕಳೆದ ಬಾರಿ ಸೂಪರ್ ಟ್ಯಾಕಲ್ಗೆ ಬಲಿಯಾಗಿದ್ರು ಇದೇ ರೀತಿಯ ಡೂ ಆರ್ ಡೈ ರೈಡ್ ನ ಒತ್ತಡದಲ್ಲಿ. ಈ ಬಾರಿ ಏನಾಗುತ್ತೆ, ಎಚ್ಚರಿಕೆಯಿಂದ ಆಡ್ತಾ ಇದ್ದಾರೆ, ಆದ್ರೆ ಡಿಫೆನ್ಸ್ ಯಾವ ರೀತಿ ಪ್ಲಾನಿಂಗ್ ಅಲ್ಲಿದೆ, ಕೋಚ್ ಏನ್ ಹೇಳಿದ್ದಾರೆ, ಫಾಲೋ ಆಗುತ್ತಾ, ಯಶಸ್ಸಾಗುತ್ತಾ, ಇಲ್ಲ ಮಿಸ್ಟೇಕ್ ಬರ್ತಾ ಇದೆ ಡಿಫೆನ್ಸ್ ನಿಂದ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ಸು, ಟ್ಯಾಕಲ್ ಮಾಡುವ ಆಲೋಚನೆ ಉತ್ತಮವಾಗಿರಲಿಲ್ಲ. ಫಸ್ಟ್ ಹಾಫ್ ಮುಕ್ತಾಯ ಆಗ್ತಾ ಇದೆ. 7 ಮತ್ತೆ 4ರಲ್ಲಿ ಈ ಅಂಕವನ್ನು ಸೇರಿಸಿ 8 ಮತ್ತೆ 4 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸ್ವಸ್ತಿಕ್ ತಂಡ. ತತ್ಮಾರ್ಧದ ಮುಕ್ತಾಯ. ದ್ವಿತೀಯಾರ್ಧದ ಆರಂಭ ಆಕಾಶ್ ರವರ ದಾಳಿಯ ಮುಖಾಂತರವಾಗಿ ದ್ವಿತೀಯಾರ್ಧದ ಆರಂಭ ಆಗ್ತಾ ಇದೆ. 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸ್ವಸ್ತಿಕ್ ತಂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಬ್ಬರು ಆಟಗಾರರು ಮಾತ್ರ ಅಂಕಣದಲ್ಲಿ. ಆಕಾಶ್ ಸೆಕೆಂಡ್ ಹಾಫ್ನ ಆರಂಭದಲ್ಲಿ ಏನ್ ಪ್ಲಾನಿಂಗ್ ಇದೆ, ಸಮಯ ಇನ್ನೂ ಇದೆ. ಕಿಶೋರ್ ಖಂಡಿತ ಬಿಗ್ ಬಾಸ್ ಅನ್ನ ಕರ್ತರೋಣ, ಸ್ವಲ್ಪ ಸಮಯ ಬೇಕು ಮ್ಯಾಚ್. ಮತ್ತೆ ಪವನ್ ದಾಳಿಯಲ್ಲಿ, ಕಳೆದ ದಾಳಿಯಲ್ಲಿ ಡೂ ಆರ್ ಡೈ ರೈಡ್ನ ಒತ್ತಡದಲ್ಲೂ ಕೂಡ ಅಂಕವನ್ನು ಗಳಿಸಿದಂತಹ ಆಟಗಾರ. ಈ ಬಾರಿ ದ್ವಿತೀಯಾರ್ಧದ ಆರಂಭದಲ್ಲಿ ಮೊದಲ ದಾಳಿಯನ್ನು ಪಡ್ಕೊಳ್ತಾ ಇದ್ದಾರೆ ಸ್ವಸ್ತಿಕ್ ತಂಡದ ಪರವಾಗಿ. ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದೆ. ಸಂಜಯ್ ಸ್ಥಳೀಯ ಪ್ರತಿಭೆ, ನಮ್ಮ ಜಾಲ ಹೋಬಳಿಯ ಆಟಗಾರ. ಬೈನಹಳ್ಳಿ ಗ್ರಾಮದ ಆಟಗಾರ. HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಸತತ ಪ್ರಯತ್ನ. ಈಗಾಗಲೇ ತಮಗೆ ಮೌಖಿಕವಾಗಿ ಅಂದ್ರೆ ಓರಲ್ ವಾರ್ನಿಂಗ್ ಸಿಕ್ಕಿದೆ, ಮತ್ತೆ ಮುಂದುವರೆದ್ರೆ ಕಾರಣ ದರ್ಶನ ಪಡಿಬೇಕಾಗುತ್ತೆ. ಒಬ್ಬರು ಮಾತ್ರ ಮಾತಾಡಬೇಕು ಸ್ವಸ್ತಿಕ್ ತಂಡದಲ್ಲಿ. ಕಿರಣ್ ಒಬ್ಬರಿಗೆ ಮಾತ್ರ ಮಾತಾಡೋಕೆ ಅವಕಾಶ ಇದೆ. ಈ ಬಾರಿ ಟ್ಯಾಕಲ್ ಮಾಡುವ ಪ್ರಯತ್ನ ಆಗ್ತಾ ಇದೆ. ಚೇತನ್ ಯಶಸ್ವಿಯಾಗಿ ಅಂಕ ಗಳಿಸಿ ವಾಪಸ್ ಆಗ್ತಾ ಇದೆ. ಅಂತಿಮ ಆಟಗಾರನಾಗಿ ಸಂಜಯ್ ಡೈ ರೈಡ್ ಏಕಾಂಗಿಯಾಗಿ ಉತ್ತಮವಾದ ಒಂದು ಟ್ಯಾಕಲ್, ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಆಲ್ ಔಟ್ ನ ಪಾಯಿಂಟ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸ್ವಸ್ತಿಕ್ ತಂಡ ಮತ್ತಷ್ಟು ಲೀಡ್ ಅನ್ನ ಹೆಚ್ಚಿಸಿಕೊಳ್ತಾ ಇದೆ. ಹನ್ನೆರಡು 4 8 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸ್ವಸ್ತಿಕ್ ತಂಡ. HMT ಕಾಲೋನಿ ಬಾಯ್ಸ್ ತಂಡ ಕೂಡ ಕಡಿಮೆ ಏನಿಲ್ಲ. ಸಾಕಷ್ಟು ಪಂದ್ಯಗಳು ಈ ಎರಡು ತಂಡಗಳು ಮುಖಾಮುಖಿಯಾಗಿವೆ. ಹಲವು ಬಾರಿ ಸೋಲು ಗೆಲುವು ಸಹಜವಾಗಿ ಎರಡೂ ತಂಡಕ್ಕೂ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಸ್ವಸ್ತಿಕ್ ತಂಡ. ಮುನ್ನಡೆಯನ್ನ ಕಾಪಾಡಿಕೊಳ್ಳುವ ಆಲೋಚನೆ ಸ್ವಸ್ತಿಕ್ ತಂಡಕ್ಕೆ, ಮೆಟ್ಟಿ ನಿಲ್ಲುವ ಆಲೋಚನೆ HMT ಕಾಲೋನಿ ಬಾಯ್ಸ್ ತಂಡ. ಮತ್ತೆ ಪವನ್ ಸತತ ದಾಳಿಗಳೊಂದಿಗೆ ನಿಧಾನಗತಿಯಲ್ಲಿ ಪಂದ್ಯವನ್ನು ಸಾಗಿಸುವ ಆಲೋಚನೆಯಲ್ಲಿ. ಆದರೆ HMT ಕಾಲೋನಿ ಬಾಯ್ಸ್ ಸ್ವಲ್ಪ ಕ್ವಿಕ್ ಆಗಿ ಪಂದ್ಯವನ್ನು ಮುನ್ನಡೆಸಬೇಕಿದೆ. ಸಮಯದ ಅಭಾವ ಸದ್ಯಕ್ಕೆ ಕಾಡ್ತಾ ಇರೋದು HMT ಕಾಲೋನಿ ಬಾಯ್ಸ್ಗೆ ಮಾತ್ರ. ಮತ್ತೆ ಪವನ್ ನಿಧಾನಗತಿಯಲ್ಲಿ ಮತ್ತೊಂದು ಎಂಟಿ ರೈಡ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮಧು ಕಳೆದ 2 ದಾಳಿಗಳಲ್ಲಿ 2 ಬಾರಿ ಕೂಡ ಇವರನ್ನ ಟ್ಯಾಕಲ್ ಮಾಡಿದ್ದಾರೆ ಸ್ವಸ್ತಿಕ್ ತಂಡದ ಡಿಫೆನ್ಸ್. ಈಗ ಹೊಸದಾದ ಒಂದು ಆಲೋಚನೆಯಲ್ಲಿ ಖಂಡಿತವಾಗ್ಲೂ ಬಂದಿರ್ತಾರೆ, ಆದರೆ ಆ ಆಲೋಚನೆ ಏನು, ಸ್ವಲ್ಪ ಮಟ್ಟಿಗೆ ಇಂಜುರಿಯಿಂದ ಬಳಲಿದ್ದಾರೆ ಗೊತ್ತಾಗ್ತಾ ಇದೆ.
ಇಂಜುರಿಯ ನಡುವೆಯೂ ಕೂಡ ಆಡುವ ಪ್ರಯತ್ನ. ಡೂ ಆರ್ ಡೈ ದಾಳಿಯಲ್ಲಿ ಮಣಿ ಕಳೆದ ಪಂದ್ಯದಲ್ಲಿ ಯಶಸ್ವಿ ದಾಳಿಕಾರರಾಗಿದ್ರು. ಈಗ ಕೂಡ ಕಿಕ್ ಮಾಡೋದ್ರ ಮುಖಾಂತರ ರೈಟ್ ಕಾರ್ನರ್ ಜಾಗಕ್ಕೆ 13-4 ಸ್ವಸ್ತಿಕ್ ತಂಡ ಮುನ್ನಡೆಯಲ್ಲಿ. ಡೂ ಆರ್ ಡೈ ಆಂಕಲ್ ಹೋಲ್ಡ್, ಯಶಸ್ವಿ ಆಂಕಲ್ ಹೋಲ್ಡ್ ಜೊತೆಗೆ ಅಸಿಸ್ಟ್ ಕೂಡ ಬರ್ತಾ ಇದೆ. ಕಿರಣ್ ರವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಸ್ವಸ್ತಿಕ್. ಮತ್ತೊಬ್ಬ ಕಿರಣ್ ಅಭಿಮಾನಿಗಳ ಮಹಾಪೂರ, ಮಾಗಡಿ ಅಂತಾನೆ ಖ್ಯಾತಿ ಪಡೆದಿರುವ ಆಟಗಾರ. ಒಂದಾನೊಂದು ಕಾಲದಲ್ಲಿ ಅದ್ಭುತವಾದಂತ ಆಟಗಾರ. ಈಗ ಸ್ವಲ್ಪ ವಯಸ್ಸಾಗಿದೆ, ಸ್ವಲ್ಪ ಬಾಡಿ ಮೇಂಟೈನ್ ಮಾಡ್ತಾ ಇಲ್ಲ, ಬಾಡಿ ಅವರ ಮಾತು ಕೇಳ್ತಾ ಇಲ್ಲ, ಮನಸ್ಸು ವೇಗವಾಗಿದೆ. ಇದನ್ನೇ ತೋರಿಸಿದ್ದು, ಇನ್ನು ವಯಸ್ಸಾಗಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಮಾಗಡಿ. ಖಂಡಿತ ಮ್ಯಾಚ್ ಮುಗಿದ ಮೇಲೆ ಅವರ ವಯಸ್ಸನ್ನ ಕೇಳ್ತಾ ಎಷ್ಟಾಗಿದೆ ತಿಳ್ಕೊಳ್ಳೋಣ. ಕೊನೆಯ 5 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. 15-4 11 ಅಂಕಗಳ ಅಂತರ ಮುನ್ನಡೆಯಲ್ಲಿ ಸ್ವಸ್ತಿಕ್ ತಂಡ. ಸಮಯವನ್ನು ವ್ಯರ್ಥ ಮಾಡುವ ಒಂದು ಸ್ಟ್ರಾಟಜಿ ಇದು ಕಬಡ್ಡಿ ಆಟದಲ್ಲಿ. ಲೀಡ್ ಒಂದು ಬಾರಿ ಸಿಕ್ಕರೆ ಡೂ ಆರ್ ಡೈ ರೈಡ್ ಬರುವ ಮುಂಚೆ ಇನ್ನಷ್ಟು ಹೆಚ್ಚು ಎಂಟಿ ರೇಡ್ಗಳನ್ನು ನೋಡ್ತಾ ಇದ್ವಿ. ಡೂ ಆರ್ ಡೈ ರೈಡ್ ಬಂದ ನಂತರ 2 ಎಂಟಿ ರೇಡ್ಗಳನ್ನು ಮಾತ್ರ ನೋಡ್ತಾ ಇದ್ದೇವೆ. 11 ಅಂಕಗಳ ಅಂತರದಲ್ಲಿ ಜೆರ್ಸಿ ನಂಬರ್ 9 HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ. ಡೈವಿಂಗ್ ಆಂಕಲ್ ಹೋಲ್ಡ್ನ ಪ್ರಯತ್ನ ರಮೇಶ್ ಕಡೆಯಿಂದ ಬರ್ತಾ ಇದೆ ರೈಟ್ ಕಾರ್ನರ್ ಜಾಗದಿಂದ. ಸಪೋರ್ಟ್ ಸ್ವಲ್ಪ ತಡವಾಗಿ ಬಂದರೂ ಕೂಡ ಯಶಸ್ವಿ ಟ್ಯಾಕಲ್ನೊಂದಿಗೆ. ಒಳ್ಳೆ ಅಸಿಸ್ಟ್ ನೀಡ್ತಾ ಇರೋದು ಕಿರಣ್. ಇಲ್ಲಿ ಕೊನೆಯ 4 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. 12 ಅಂಕಗಳ ಅಂತರದಲ್ಲಿ ಸ್ವಸ್ತಿಕ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 16-4 ಸೂಪರ್ ಟ್ಯಾಕಲ್ ಆನಿದೆ. ಟ್ಯಾಕಲ್ ಮಾಡುವ ಅವಕಾಶವನ್ನು ನೀಡ್ತಾ ಇಲ್ಲ ಮಂಜು ದಾಳಿಯಲ್ಲಿ. ಇದರೊಂದಿಗೆ ಮತ್ತೊಂದು ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ HMT ಕಾಲೋನಿ ಬಾಯ್ಸ್ ತಂಡ. ಮೂರುವರೆ ನಿಮಿಷದ ಆಟ ಬಾಕಿ. ಮತ್ತೊಂದು ಎಂಟಿ ರೆಡ್ನೊಂದಿಗೆ HMT ಕಾಲೋನಿ ಬಾಯ್ಸ್ ತಂಡದ ಜೆರ್ಸಿ ನಂಬರ್ 6 ಆಟಗಾರ. ಡೂ ಆರ್ ಡೈ ರೈಡ್ ನಲ್ಲಿ ಮತ್ತೊಮ್ಮೆ ಪವನ್ ಡೂ ಆರ್ ಡೈ ರೈಡ್ ನ ಸ್ಪೆಷಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಸ್ವಸ್ತಿಕ್ ತಂಡದ ಪರವಾಗಿ. ಸತತ ಡೂ ಆರ್ ಡೈ ರೈಡ್ ಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಸೂಪರ್ ಟ್ಯಾಕಲ್ ಕೂಡ ಆನಿದೆ. ಟ್ಯಾಕಲ್ ಮಾಡಿದ್ರೆ 2 ಅಂಕ ಸಿಗುತ್ತೆ HMT ಕಾಲೋನಿ ಬಾಯ್ಸ್ ತಂಡಕ್ಕೆ. ಕಮ್ ಬ್ಯಾಕ್ ಆಗೋದಕ್ಕೆ ಅವಕಾಶ ಇದ್ರೂ ಇರಬಹುದು. ಒಂದು ಆಲ್ ಔಟ್ ಅನ್ನ ವಾಪಸ್ ಪಡಿಬೇಕಿದೆ. ಈ ಬಾರಿ ವೇಟ್ ಹಾಕೋ ಪ್ರಯತ್ನ, ಮಿಡ್ ಲೈನ್ 10ಕ್ಕೆ ಬಂದ್ರೆ ಆದ್ರೆ ಸಾಧ್ಯ. ಸೂಪರ್ ಟ್ಯಾಕಲ್ ಮುಖಾಂತರ 2 ಅಂಕ ಸಿಗ್ತಾ ಇದೆ. ಸಾಕಷ್ಟು ಸಮಯ ಅಂಕಣದ ಹೊರಗೆ ಕಳೆದು ಒಳಗಡೆ ಬರ್ತಾ ಇದ್ದಾರೆ ಮಹೇಂದ್ರ. ಆಲ್ರೌಂಡರ್ ಆಟಗಾರ ಬೋನಸ್ ಮಾಡುವ ಪ್ರಯತ್ನ, ಕ್ವಿಕ್ ಆಗಿ ವಾಪಸ್ ಆಗ್ತಾ ಇದ್ದಾರೆ, ಆದರೆ ಕಂಪ್ಲೀಟ್ ಆಗಿ ಬೋನಸ್ ಅನ್ನ ಕ್ರಾಸ್ ಮಾಡಿದೆ ಚೇತನ್. ಮತ್ತೊಂದು ಎಂಟಿ ರೈಡ್ ಸಿಗುವಂತ ಸಾಧ್ಯತೆ ಕಾಣ್ತಾ ಇದೆ. 16-6 10 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಸ್ವಸ್ತಿಕ್ ತಂಡ. KBG ಕಪ್ 2022 ನಮ್ಮ ಊರ ನಮ್ಮ ಶಿಕ್ಷಕರು ಇನ್ನೇನು ಕೆಲವೇ ನಿಮಿಷಗಳ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಆಗಮಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಮಾತ್ರ ಕೊನೆಯ 2 ನಿಮಿಷಗಳು ಮಾತ್ರ. ರಿಸ್ಟ್ ಹೋಲ್ಡ್ ಮುಖಾಂತರ ಟ್ಯಾಕಲ್ ಪಡ್ಕೊಳ್ತಾ ಇರೋದು ರಮೇಶ್. ಯೆಲ್ಲೋ ಕಾರ್ಡ್ ನ ದರ್ಶನ ಆಗ್ತಾ ಇದೆ. ರಮೇಶ್ ಜೆರ್ಸಿ ನಂಬರ್ 4 ಅಂಕಣದಿಂದ ಹೊರಗೆ 2 ನಿಮಿಷಗಳ ಕಾಲ. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ.
ಯೆಲ್ಲೋ ಕಾರ್ಡ್ನ ದರ್ಶನದ ಜೊತೆಗೆ 2 ನಿಮಿಷ ಕೋರ್ಟ್ನಿಂದ ಹೊರಗಡೆ. ನಂಬರ್ 4 ರಮೇಶ್ ಈ ಕಡೆ ಬನ್ನಿ. ನಂಬರ್ 4 ಬನ್ನಿ, ಈ ಕಡೆಗೆ ಬನ್ನಿ. ವೇಟ್ ಇಡ್ಲಿ ಬಾ ಮಾಡಿ ರೈಡ್ ಮಾಡಿ. ಹದಿನೇಳು 6 ಕಿರಣ್ ದಾಳಿ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇರುವ ಲೀಡ್ ಅನ್ನ ಮೇಂಟೈನ್ ಮಾಡುವ ಆಲೋಚನೆಯೊಂದಿಗೆ ಸಂಜಯ್ ಮತ್ತೊಮ್ಮೆ ಪ್ರಯತ್ನ. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್. ಡೂ ಆರ್ ಡೈರೆಕ್ಟ್ ನಲ್ಲಿ ಮಂಜು ಪರ್ಸ್ಯೂಟ್ ಮುಖಾಂತರ ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ 18-6 12 ಅಂಕಗಳ ಅಂತರದ ಮುನ್ನಡೆ. ಜರ್ಸಿ ನಂಬರ್ 5. ಆತುರದ ನಿರ್ಧಾರ, ಒಂದು ಅಡ್ವಾನ್ಸ್ ಟ್ಯಾಕಲ್ ಪಡೆಯುವ ಪ್ರಯತ್ನದಲ್ಲಿ ಕಿರಣ್ ಈ ಬಾರಿ ವಿಫಲ. ಕೊನೆಯ ನಿಮಿಷದ ಆಟ ಮುಂದುವರಿತಾ ಇದೆ. ಕೊನೆಯ ಕೆಲವೇ ಕ್ಷಣಗಳು. ಮಣಿ ದಾಳಿಯಲ್ಲಿ, ಬಹುತೇಕ ಕೊನೆಯ ದಾಳಿಯಲ್ಲಿ ಅಲ್ಲೂ ಕೂಡ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಗೆಲುವನ್ನು ಪಡೆಯೋದ್ರ ಮುಖಾಂತರ ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡ್ತಾ ಇದೆ ಸ್ವಸ್ತಿಕ್ ತಂಡ. 19-7 12 ಅಂಕಗಳ ಅಂತರದ ಜಯವನ್ನು ಪಡೆಯೋದ್ರೊಂದಿಗೆ ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡಿಕೊಳ್ತಾ ಇದೆ.